ಆತ್ಮೀಯ ವೀಕ್ಷಕರ, ಯುವ ನಿಧಿ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳ ಹಣ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಫೆಬ್ರವರಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ ಕೆಲವೊಂದಿಷ್ಟು ತೊಂದರೆ ಆಗ್ತಾ ಇದೆ. ಜನವರಿ ಮಂತ್ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದಾರೆ. ಬಟ್ ಕೆಲವೊಂದಿಷ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಬರ್ತಾ ಇದೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಅಂತೇಳಿ. ಇದಕ್ಕೆ ಸ್ಪಷ್ಟವಾಗಿ ಹೇಳೋದಾದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈಗಾಗಲೇ ಹೇಳ್ತಾ ಇದ್ರೆ ನಮ್ದೇನಾದ್ರೂ ಯುವ ನಿಧಿ ಹಣ ಸ್ಟಾಪ್ ಆಗುತ್ತಾ, ಯುವ ನಿಧಿ ಹಣ ಸ್ಟಾಪ್ ಆಗೋಂಗಿತ್ತಂದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಅಂತ ಹೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಯಾಕೆ ಬರ್ತಾ ಇತ್ತು ಹೇಳಿ. ಇದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ಬೋದು. ಯುವ ನಿಧಿ ಹಣ ಇನ್ನೂ ಸ್ಟಾಪ್ ಆಗಿಲ್ಲ, ಕಂಟಿನ್ಯೂ ಆಗುತ್ತೆ. ಫೆಬ್ರವರಿ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನ ವಿತ್ ಪ್ರೂಫ್ ಸ್ಕ್ರೀನ್ ರೆಕಾರ್ಡ್ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಲಿ ಹೋಗಿ ನೀವು ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಆದಷ್ಟು ಬೇಗ ಮಾಡಿಸಿ. ಯಾಕಂದರೆ ನೀವು 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಫೆಬ್ರವರಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ. ಅದ್ರ ಮೇಲೆ ಮಾಡಿಸಿದ್ರೆ 2ನೇ ಹಂತದಲ್ಲಿ ಫಂಡ್ ರಿಲೀಸ್ ಆದಾಗ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. 4 ರಿಂದ 5 ದಿನ ಲೇಟ್ ಆಗೋ ಸಾಧ್ಯತೆ ಇರುತ್ತೆ. ಲೇಟ್ ಆದಮೇಲೆ ಮತ್ತೆ ನಿಮಗೆ ಹಣ ಬಂದಿಲ್ಲ ಅನ್ನೋದು ಒಂದು ಕುತೂಹಲ ಕೂಡ ಇರುತ್ತೆ. ಇದೆಲ್ಲ ಸಮಸ್ಯೆಗಳು ಬೇಡ ಅಂದರೆ ಆದಷ್ಟು ಬೇಗ ಹೋಗಿ ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ. ಯಾವುದೇ ಫಾರ್ಮೆಟಲ್ಲೇ ಚೇಂಜಸ್ ಇಲ್ಲ, ಓಲ್ಡ್ ಫಾರ್ಮೆಟಲ್ಲೇ ಎಲ್ಲರಿಗೂ ಸೆಲ್ಫ್ ಡಿಕ್ಲರೇಷನ್ ಬರ್ತಾ ಇದೆ. ಇದು ಫೆಬ್ರವರಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟು. ಡಿಸೆಂಬರ್ ತಿಂಗಳ ಹಣ ಈಗಾಗಲೇ ಜನವರಿ 31ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 75% ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತೇಳಿ ಯುವ ನಿಧಿ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾಕೆ ಕ್ರೆಡಿಟ್ ಆಗಿಲ್ಲ ಅಂದರೆ ಅವ್ರದ್ದು 180 ಡೇಸ್ ಅಂತ ತೋರಿಸ್ತಾ ಇರುವಂಥದ್ದು 180 ಡೇಸ್ ಅಂತಾನೆ ಇದೆ. ಅಮೌಂಟು ಕ್ರೆಡಿಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು DBT ಪುಶ್ಡ್ ಅಂತ ಇದೆ. ನಿಮ್ಮ DBT ಸ್ಟೇಟಸ್ ಅನ್ನು ಚೆಕ್ ಮಾಡಿದ್ರೆ DBT ಪುಶ್ಡ್ ಅಂತ ತೋರಿಸ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಮೂಲಕ ಮಾಡಿ. ಯಾಕಂದ್ರೆ ಏನಾದರೂ DBT ಪುಶ್ಡ್ ಅಂತ ತೋರಿಸ್ತಾ ಇಲ್ಲ ಅಂದ್ರೆ ಫೆಬ್ರವರಿ 15ನೇ ತಾರೀಕು ಒಳಗಡೆ ಅಮೌಂಟ್ ಬರುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ. ನಂತರ ಫೆಬ್ರವರಿ 15ನೇ ತಾರೀಕು ಒಳಗಡೆ ಡಿಸೆಂಬರ್ ತಿಂಗಳ ಪೆಂಡಿಂಗ್ ಇರುವಂಥ ಹಣ, ಯಾಕಂದ್ರೆ ನೀವು 15ನೇ ತಾರೀಕು ಮೇಲ್ಪಟ್ಟ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಕೆಲವೊಂದಿಷ್ಟು ದಿನಗಳು ಲೇಟ್ ಆಗೋ ಸಾಧ್ಯತೆ ಇದೆ. ಇದು ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟು. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ಜನವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬಿಟ್ಟಿದ್ದೀವಿ, ಜನವರಿ ಮಂತ್ ಅಮೌಂಟು DBT ಸ್ಟೇಟಸ್ ಚೆಕ್ ಆಗ್ತಾ ಇಲ್ಲ. ಸದ್ಯಕ್ಕೆ ಯುವ ನಿಧಿ ಪೋರ್ಟಲ್ DBT ಸ್ಟೇಟಸ್ ಚೆಕ್ ಮಾಡಿದ್ರೆ ಸರ್ವರ್ ಪ್ರಾಬ್ಲಮ್ ಇದೆ. ಅಲ್ಲಿ ನಿಮ್ಮದು DBT ಸ್ಟೇಟಸ್ ಅಲ್ಲಿ ಕೆಲವೊಬ್ಬರು 180 ಡೇಸ್ ಅಂತ ತೋರಿಸ್ತಾ ಇದೆ, ಕೆಲವೊಬ್ಬರು DBT ಪುಶ್ಡ್ ಅಂತ ತೋರಿಸ್ತಾ ಇದೆ, ಕೆಲವೊಬ್ಬರು ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ. ಯಾರ್ದೆಲ್ಲ DBT ಪುಶ್ಡ್ ಅಂತ ತೋರಿಸ್ತಾ ಇದೆಯೋ ಅವ್ರದ್ದು ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಜನವರಿ ತಿಂಗಳ ಯುವ ನಿಧಿ ಹಣ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇದು ಜನವರಿ ತಿಂಗಳ ಅಮೌಂಟಿನ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರೆ, ನಾನು 15ನೇ ತಾರೀಕು ಮೇಲ್ಪಟ್ಟ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದೀನಿ, ನಮ್ಗೆ ಯಾವಾಗ ಬರುತ್ತೆ? ನೀವೇನಾದರೂ 15ನೇ ತಾರೀಕು ಮೇಲ್ಪಟ್ಟ ಸೆಲ್ಫ್ ಡಿಕ್ಲರೇಷನ್ ಏನಾದರೂ ಮಾಡಿಸಿದ್ರೆ ಕೆಲವೊಂದಿಷ್ಟು 1 ವಾರಗಳವರೆಗೂ ಲೇಟ್ ಆಗೋ ಸಾಧ್ಯತೆ ಇದೆ. ಬಟ್ ಅಮೌಂಟ್ ಅಂತೂ ಕಂಪಲ್ಸರಿ ಸೆಲ್ಫ್ ಡಿಕ್ಲರೇಷನ್ ಯಾರೆಲ್ಲ ಕರೆಕ್ಟಾಗಿ ಮಾಡಿಸಿದ್ರಲ್ವ ಅವರೆಲ್ಲರ ಖಾತೆಗೆ ಅಮೌಂಟು ಬರುತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ. ಯಾಕೆ ಈ ರೀತಿ ತೋರಿಸ್ತಾ ಇದೆ, ಇದಕ್ಕೆ ಏನು ಮಾಡಬೇಕು? ಡಾಟಾ ನಾಟ್ ಫೌಂಡ್ ಅಂತ ಯಾರ್ದೆಲ್ಲ ತೋರಿಸ್ತಾ ಇದೆಯಲ್ಲ ಇವ್ರದ್ದು ಜನವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ಎರರ್ಗಳಾಗಿರುತ್ತೆ, ಕರೆಕ್ಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದಿಲ್ಲ. ಈ ಕಾರಣಕ್ಕೆ ಈ ರೀತಿ ತೋರಿಸ್ತಾ ಇದೆ. ಅಲ್ಲಿ ಏನಾದರೂ ರಿಜಿಸ್ಟರ್ ನಂಬರ್ ಏನಾದರೂ ಬಂದಿತ್ತಂದರೆ ಯುವ ನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ಬೇಗ ಸೊಲ್ಯೂಷನನ್ನು ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರಿಗೂ ದುಡ್ಡು ಬರ್ತಾ ಇತ್ತು, ಅಮೌಂಟ್ ಸ್ಯಾಂಕ್ಷನ್ ಆದಮೇಲೆ ಅದು ಸೊಲ್ಯೂಷನ್ ಸಿಗೋದಿಲ್ಲ. ಇದು ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.